ಲೋಕಸಮರಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಚುನಾವಣಾ ದಿನಾಂಕ ಘೋಷಣೆ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ನಡೆಯೋದೆಲ್ಲವೂ ಕೂಡ ಕುರುಕ್ಷೇತ್ರ ಯುದ್ಧಕ್ಕೆ ತಯಾರಿ. ಕೇಂದ್ರದಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು ಅನ್ನೋ ಗುರಿ ಇಟ್ಕೊಂಡಿರುವ ಬಿಜೆಪಿ ಯಾವೊಂದು ಕ್ಷೇತ್ರವನ್ನ ಕೂಡ ಸುಲಭವಾಗಿ ತೆಗೆದುಕೊಂಡಿಲ್ಲ. ಪ್ರತಿ ಕ್ಷೇತ್ರವನ್ನು ಡೆಲ್ಲಿ ದೊರೆಗಳು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಇಂಥ ಹೊತ್ತಲ್ಲೇ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವನ್ನ ಗೆಲ್ಲೋದಕ್ಕೆ ಖುದ್ದು ಅಮಿತ್ ಶಾ ಅಖಾಡಕ್ಕೆ ಇಳಿದು ತಂತ್ರವನ್ನ ಹೆಣೆಯಲಿದ್ದಾರೆ ಎನ್ನಲಾಗ್ತಿದೆ. ಬೆಂಗಳೂರು ಗ್ರಾಮಾಂತರ ಡಿಕೆ ಬ್ರದರ್ಸ್ನ ಅಖಾಡ. ಇಲ್ಲಿ ಡಿಕೆ ಸುರೇಶ್ ವಿರುದ್ಧವಾಗಿ ಮಂಜುನಾಥ್ ಅವರನ್ನ ನಿಲ್ಲಿಸಲಾಗಿದೆ. ಡಿಕೆ ಬ್ರದರ್ಸ್ಗೆ ಟಾಂಗ್ ಕೊಡಬೇಕು ಅಂತ ಎಚ್ಡಿಕೆ ಶಪಥ ಮಾಡಿದ್ದು, ಆ ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವು ಪಕ್ಕಾ ಅಂತ ಚಾಣಕ್ಯ ಅಮಿತ್ ಶಾ ಮಾತು ಕೊಟ್ಟಿದ್ದಾರಂತೆ. ಹಾಗಾಗಿ ಅಖಾಡ ಇನ್ನಷ್ಟು ರಂಗೇರಲಿದೆ. ಆ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಎಚ್ಡಿಕೆ ವರ್ಸಸ್ ಡಿಕೆ ಬ್ರದರ್ಸ್ ಮತದಾನೆಗಳ ಗುದ್ದಾಟ. ಎಚ್ಡಿಕೆ ವರ್ಸಸ್ ಡಿಕೆಶಿ ಕಾಳಗಕ್ಕೆ ಹೊಸ ವೇದಿಕೆ ಸಿದ್ಧ. ಮತ್ತೊಂದು ಅಂಟಮಾಸ್ ಫೈಟ್. ಗೆಲ್ಲೋದು ಯಾರು? ಪ್ರತಿಷ್ಠೆಯ ಕಣವಾದ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ. ರಾಜ್ಯ ರಾಜಕೀಯದಲ್ಲಿರುವ ಘಟಾನುಘಟಿ ನಾಯಕರಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಒಬ್ಬರು. ಒಕ್ಕಲಿಗ ಸಮುದಾಯದ ಈ ಪ್ರಬಲ ನಾಯಕರ ನಡುವೆ ಎಷ್ಟು ಗಾಢವಾದ ಸ್ನೇಹ ಇದೆಯೋ, ರಾಜಕೀಯವಾಗಿ ಅಷ್ಟೇ ಮಟ್ಟದ ಗುದ್ದಾಟ ಇದೆ. ಎಚ್ಡಿಕೆ ಹಾಗೂ ಡಿಕೆ ಬ್ರದರ್ಸ್ ನಡುವಿನ ಸ್ನೇಹ, ಅವರ ನಡುವಿನ ವಾಗ್ಯುದ್ಧವನ್ನ ಕರ್ನಾಟಕ ರಾಜಕಾರಣ ಕಂಡಿದೆ. ಈ ಇಬ್ಬರ ನಡುವೆ ಒಮ್ಮೆ ಮಾತಿನ ಸಮರ ಶುರುವಾಯಿತು ಅಂದರೆ ಬಿರುಸಾದ ಮಾತುಗಳು ಬಾಣಗಳಂತೆ ಹೊರಬರುತ್ತವೆ. 2018ರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ 104 ಸೀಟುಗಳನ್ನು ಗಳಿಸಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ಆ ಸಮಯದಲ್ಲಿ ಕಾಂಗ್ರೆಸ್ ಗೆದ್ದಿದ್ದು 80 ಸೀಟುಗಳನ್ನು, ಜೆಡಿಎಸ್ 37 ಸೀಟುಗಳನ್ನು ಗೆದ್ದಿತ್ತು. ಸರ್ಕಾರ ರಚನೆ ಮಾಡಲು ಬಿಜೆಪಿಗೆ ಅವಕಾಶ ಇತ್ತು. ಆದರೆ ಕಾಂಗ್ರೆಸ್ ಸೀದಾ ಜೆಡಿಎಸ್ ಬಾಗಿಲು ಬಡಿದು ಮೈತ್ರಿ ಮಾಡಿಕೊಳ್ತು. ಪರಿಣಾಮ ಕುಮಾರಣ್ಣ ಸಿಎಂ ಆದರು. ಆ ಸರ್ಕಾರ ಹೆಚ್ಚು ಕಾಲ ಇರಲಿಲ್ಲ. ಆದರೆ ಇದ್ದಷ್ಟು ಕಾಲ ಸಿಎಂ ಆಗಿದ್ದ ಕುಮಾರಣ್ಣನ ಬೆನ್ನಿಗೆ ನಿಂತಿದ್ರು ಕನಕಪುರ ಬಂಡೆ ಡಿಕೆ ಶಿವಕುಮಾರ್. ಮೈತ್ರಿ ಸರ್ಕಾರದ ಜೋಡೆತ್ತುಗಳು ಅಂತಾನೆ ಈ ಇಬ್ಬರನ್ನು ಕರೆಯಲಾಗ್ತಾ ಇತ್ತು. ಆದರೆ ರಾಜಕಾರಣದಲ್ಲಿ ಯಾರೂ ಶತ್ರುಗಳಲ್ಲ, ಯಾರೂ ಮಿತ್ರರಲ್ಲ ಎಂಬಂತೆ ಈ ಇಬ್ಬರ ನಡುವೆ ಮತ್ತೆ ಬಿರುಕು ಮೂಡಿ ವಾಗ್ದಾಳಿಗಳು ಶುರುವಾದವು. ಆ ಯುದ್ಧ ಇನ್ನೂ ಮುಂದುವರಿತಾ ಇದೆ. ಸದ್ಯ ಲೋಕಸಭಾ ಚುನಾವಣೆಗೆ ದಿನಗಣನೆ ಶುರುವಾಗಿದೆ. ಈ ಚುನಾವಣೆಗೆ ಬಿಜೆಪಿ ಜೆಡಿಎಸ್ನೊಂದಿಗೆ ಮೈತ್ರಿ ಮಾಡಿಕೊಂಡಿದೆ. ಎರಡೂ ಪಕ್ಷಗಳ ನಡುವೆ ಸೀಟು ಹಂಚಿಕೆ ಫೈನಲ್ ಆಗಿದೆ. ಆ ಪ್ರಕಾರ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಬಿಜೆಪಿ ಪಾಲಾಗಿದೆ. ಈ ಕ್ಷೇತ್ರ ಹೇಳಿ ಕೇಳಿ ಕಾಂಗ್ರೆಸ್ನ ಕೋಟೆ. ಅದರಲ್ಲೂ ಡಿಕೆ ಬ್ರದರ್ಸ್ ಅಂತಾನೆ ಕರೆಸಿಕೊಳ್ಳುವ ಡಿಕೆ ಶಿವಕುಮಾರ್ ಹಾಗೂ ಅವರ ಸಹೋದರ ಡಿಕೆ ಸುರೇಶ್ ಅವರ ಭದ್ರಕೋಟೆ. ಡಿಕೆಶಿ ಕನಕಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದರೆ, ಡಿಕೆ ಸುರೇಶ್ ಅವರು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಗೆಲ್ಲುತ್ತಾ ಬಂದಿದ್ದಾರೆ. ಇಂತಹ ಕ್ಷೇತ್ರಕ್ಕೆ ಅಭ್ಯರ್ಥಿಯನ್ನಾಗಿ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರನ್ನು ಬಿಜೆಪಿ ಆಯ್ಕೆ ಮಾಡಿದೆ. ಸಾಕಷ್ಟು ಆಲೋಚನೆ ಮಾಡಿ, ಅಳೆದು ತೂಗಿ ಲೆಕ್ಕಾಚಾರ ಮಾಡಿ ಈ ನಿರ್ಧಾರ ಮಾಡಿದೆ ಬಿಜೆಪಿ. ಯಾವಾಗ ಇದು ಫೈನಲ್ ಆಯಿತೋ, ಈ ಕ್ಷೇತ್ರದಲ್ಲಿ ಬಿಜೆಪಿ ಗೆದ್ದರೆ ಅದು ಡಿಕೆ ಬ್ರದರ್ಸ್ಗೆ ದೊಡ್ಡ ಹೊಡೆತವನ್ನೇ ಕೊಟ್ಟಂತಾಗಲಿದೆ ಅಂತ ಎಚ್ಡಿಕೆ ಅಖಾಡಕ್ಕೆ ಇಳಿದಿದ್ದಾರೆ. ಮಂಜುನಾಥ್ ಅವರನ್ನ ಗೆಲ್ಲಿಸಬೇಕು ಅಂತ ಗ್ರೌಂಡ್ ವರ್ಕ್ ಶುರು ಮಾಡಿಕೊಂಡಿದ್ದಾರೆ. ಈ ಬೆನ್ನಲ್ಲೇ ಈ ಅಖಾಡಕ್ಕೆ ಚುನಾವಣಾ ಚಾಣಕ್ಯ ಅಮಿತ್ ಶಾ ಎಂಟ್ರಿ ಆಗಲಿದ್ದಾರೆ ಎನ್ನಲಾಗ್ತಾ ಇದೆ. ಡಿಕೆ ಸುರೇಶ್ ಸೋಲಿಸಲು ಅಮಿತ್ ಶಾ ಅಖಾಡಕ್ಕೆ. ದೆಹಲಿಯಲ್ಲಿ ಅಮಿತ್ ಶಾ ಜೊತೆ ಎಚ್ಡಿಕೆ ಮಾತುಕತೆ. ಡಾಕ್ಟರ್ ಪರ ಪ್ರಚಾರಕ್ಕೆ ಅಮಿತ್ ಶಾಗೆ ಎಚ್ಡಿಕೆ ಆಹ್ವಾನ. ಡಾಕ್ಟರ್ ಮಂಜುನಾಥ್ ಗೆಲ್ಲಿಸೋದು ನನ್ನ ಜವಾಬ್ದಾರಿ ಎಂದ ಶಾ. ಎಸ್, ಅಮಿತ್ ಶಾ ಡಿಕೆ ಬ್ರದರ್ಸ್ ವಿರುದ್ಧ ಅಖಾಡಕ್ಕೆ ಇಳಿದು ತೊಡೆ ತಟ್ಟಲಿದ್ದಾರೆ ಎನ್ನಲಾಗ್ತಾ ಇದೆ. ದಿಲ್ಲಿ ನಾಯಕರ ಮೇನ್ ಟಾರ್ಗೆಟ್ ಇರೋದು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಒಂದು ಸೀಟ್ ಕೂಡ ಸಿಗಬಾರದು ಅನ್ನೋದು. ಹೌದು, 2019ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿದ್ದು ಒಂದೇ ಲೋಕಸಭಾ ಸೀಟ್. ಕರ್ನಾಟಕದಲ್ಲಿರುವ 28 ಲೋಕಸಭಾ ಕ್ಷೇತ್ರಗಳಲ್ಲಿ 25 ಕ್ಷೇತ್ರಗಳನ್ನು ಬಿಜೆಪಿ ಗೆದ್ದಿತ್ತು. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವನ್ನ ಡಿಕೆ ಸುರೇಶ್ ಗೆದ್ದಿದ್ರು. ಜೆಡಿಎಸ್ 1 ಸೀಟ್ ಗೆದ್ದಿತ್ತು. ಮಂಡ್ಯದಲ್ಲಿ ಸುಮಲತಾ ಪಕ್ಷೇತರರಾಗಿ ನಿಂತು ಗೆದ್ದಿದ್ರು. ಆದರೆ ಈ ಬಾರಿ ಕಾಂಗ್ರೆಸ್ ಬಳಿ ಇರುವಂತಹ ಆ 1 ಸೀಟ್ ಕೂಡ ಬಿಜೆಪಿ ಗೆದ್ದು ಬಿಟ್ರೆ ಅದು ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಕೊಟ್ಟಂತಾಗಲಿದೆ. ಅದರೊಂದಿಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಅತ್ಯಂತ ಬಲಶಾಲಿಗಳು ಅಂತ ಕರೆಸಿಕೊಳ್ತಾ ಇರುವ ಡಿಕೆ ಬ್ರದರ್ಸ್ಗೆ ಟಾಂಗ್ ಕೊಟ್ಟಂತಾಗಲಿದೆ ಅನ್ನೋದು ಅಮಿತ್ ಶಾ ಲೆಕ್ಕಾಚಾರ. ಹಾಗಾಗಿ ಖುದ್ದು ತಾವೇ ಅಖಾಡಕ್ಕೆ ಇಳಿಯಲು ಸಜ್ಜಾಗಿದ್ದಾರೆ ಎನ್ನಲಾಗ್ತಾ ಇದೆ. ಇನ್ನು ಎಚ್ಡಿಕೆ ಮುಂದೆಯೇ ಅಮಿತ್ ಶಾ ಇದನ್ನ ಹೇಳಿದ್ದಾರಂತೆ. ಲೋಕಸಭಾ ಚುನಾವಣೆಗಾಗಿ ಅಂತಾನೆ ಬಿಜೆಪಿ ಜೆಡಿಎಸ್ ರಾಜ್ಯದಲ್ಲಿ ಮೈತ್ರಿ ಮಾಡಿಕೊಂಡಿರೋದ್ರಿಂದ ಈ ಬಗ್ಗೆ ಚರ್ಚೆ, ತಂತ್ರ, ರಣತಂತ್ರಗಳ ಬಗ್ಗೆ ಮಾತು ನಡೆಸೋದಕ್ಕೆ ಅಂತಾನೆ ಎಚ್ಡಿಕೆ ದಿಲ್ಲಿಗೆ ಹೋಗಿದ್ರು. ಬಿಜೆಪಿ ಚಾಣಕ್ಯ ಅಮಿತ್ ಶಾ ಅವರೊಂದಿಗೆ ಕೂತು ಸಾಕಷ್ಟು ಮಾತುಕತೆ ನಡೆಸಿದ್ರು.
ಈ ಸಮಯದಲ್ಲಿ ಡಿಕೆ ಬ್ರದರ್ಸ್ ಸೋಲಿಗೆ ರಣತಂತ್ರವನ್ನು ಸಿದ್ಧಪಡಿಸುವುದಾಗಿ ಎಚ್ಡಿಕೆಗೆ ಹೇಳಿದ್ದಾರಂತೆ. ಗ್ರಾಮಾಂತರ ಗುದ್ದಾಟ. ಬೆಂಗಳೂರು ಗ್ರಾಮಾಂತರದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರ ಪರ ಬಂದು ಪ್ರಚಾರ ಮಾಡಬೇಕು ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಎಚ್.ಡಿ. ಕುಮಾರಸ್ವಾಮಿ ಮನವಿ ಮಾಡಿದ್ದಾರಂತೆ. ಇದಕ್ಕೆ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರನ್ನ ಗೆಲ್ಲಿಸೋದು ನನ್ನ ಜವಾಬ್ದಾರಿ ಅಂತ ಅಮಿತ್ ಶಾ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಮಾತು ಕೊಟ್ಟಿದ್ದಾರಂತೆ. ಹೇಗಾದರೂ ಮಾಡಿ ಡಿಕೆ ಸುರೇಶ್ ಅವರನ್ನ ಸೋಲಿಸೋಣ ಅಂತ ಪ್ಲಾನ್ ಮಾಡಿದ್ದಾರಂತೆ. ಅಮಿತ್ ಶಾ ಚುನಾವಣೆ ತಂತ್ರಗಾರಿಕೆ ಮಾಡೋದರಲ್ಲಿ ನಿಸ್ಸೀಮರು ಅನ್ನೋದರಲ್ಲಿ ಅನುಮಾನವೇ ಇಲ್ಲ. ಕ್ಷೇತ್ರದ ಗ್ರೌಂಡ್ ರಿಯಾಲಿಟಿ ತಿಳಿದುಕೊಂಡು ಅದಕ್ಕೆ ತಕ್ಕಂತೆ ರಣತಂತ್ರ ಹೆಣೆದು ಬಿಜೆಪಿ ಗೆಲ್ಲಿಸುವಲ್ಲಿ ಅನೇಕ ಬಾರಿ ಅಮಿತ್ ಶಾ ಯಶಸ್ವಿಯಾಗಿದ್ದಾರೆ. ಅಮಿತ್ ಶಾ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಬಂದು ಡಾಕ್ಟರ್ ಸಿಎನ್ ಮಂಜುನಾಥ್ ಅವರ ಪರ ಪ್ರಚಾರ ಮಾಡೋದಷ್ಟೇ ಅಲ್ಲ, ಅಲ್ಲಿನ ಬಿಜೆಪಿ ಕಾರ್ಯಕರ್ತರು ಬೂತ್ ಮಟ್ಟದಲ್ಲಿ ಹೇಗೆಲ್ಲ ಸ್ಟ್ರಾಟಜಿ ಮಾಡಬೇಕು ಅನ್ನೋ ಪಾಠವನ್ನು ಹೇಳಿಕೊಟ್ಟು ಹೋಗಬಹುದು. ಡಾಕ್ಟರ್ ಮಂಜುನಾಥ್ ಅವರು ಮೈತ್ರಿ ಅಭ್ಯರ್ಥಿಯಾಗಿರೋದ್ರಿಂದ ಜೆಡಿಎಸ್ ಕಾರ್ಯಕರ್ತರು ಕೂಡ ಮಂಜುನಾಥ್ ಅವರ ಗೆಲುವಿಗೆ ಶ್ರಮಿಸಲಿದ್ದಾರೆ. ಈ ಮೂಲಕ ಡಿಕೆ ಬ್ರದರ್ಸ್ಗೆ ಸೋಲಿನ ರುಚಿ ತೋರಿಸಲು ಅಮಿತ್ ಶಾ ಹಾಗೂ ಎಚ್ಡಿಕೆ ಸಿದ್ಧವಾಗಿದ್ದಾರೆ ಎನ್ನಲಾಗ್ತಾ ಇದೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಕಾಂಗ್ರೆಸ್ ಭದ್ರಕೋಟೆ. ಕೈಕೋಟೆಯಲ್ಲಿ ನಡೆಯಲಿದೆಯಾ ಶಾ ತಂತ್ರ? 1967ರಲ್ಲಿ ರಚನೆಯಾದ ಕನಕಪುರ ಲೋಕಸಭಾ ಕ್ಷೇತ್ರ 2008ರ ಕ್ಷೇತ್ರ ಪುನರ್ ವಿಂಗಡಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರವಾಗಿ ಬದಲಾಗಿದೆ. ಈ ಕ್ಷೇತ್ರ ಘಟಾನುಘಟಿ ರಾಜಕಾರಣಿಗಳು ರಾಜಕೀಯ ಭವಿಷ್ಯ ಕಂಡುಕೊಂಡಂತಹ ಕ್ಷೇತ್ರವಾಗಿದೆ. ಪ್ರಸ್ತುತ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 5 ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್, 2ರಲ್ಲಿ ಬಿಜೆಪಿ ಮತ್ತು 1 ಕ್ಷೇತ್ರದಲ್ಲಿ ಜೆಡಿಎಸ್ ಗೆಲುವು ಸಾಧಿಸಿದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಡಿಕೆ ಸುರೇಶ್ 2 ಲಕ್ಷ ಮತಗಳ ಅಂತರದಿಂದ ಬಿಜೆಪಿ ಅಭ್ಯರ್ಥಿಯನ್ನ ಸೋಲಿಸಿದರು. ಹಾಗಾಗಿ ಇದು ಕಾಂಗ್ರೆಸ್ನ ಭದ್ರಕೋಟೆಯಾಗಿಯೇ ಉಳಿದುಕೊಂಡಿದೆ. ಆದರೆ ಈ ಬಾರಿ ಜೆಡಿಎಸ್ ಬಿಜೆಪಿಯೊಂದಿಗೆ ಕೈ ಜೋಡಿಸಿರೋದ್ರಿಂದ ಕಾಂಗ್ರೆಸ್ ದಾರಿ ಸುಗಮವಾಗಲಿದೆಯಾ ಇಲ್ವಾ ಅನ್ನೋ ಪ್ರಶ್ನೆ ಕಾಡಲಾರಂಭಿಸಿದೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಒಕ್ಕಲಿಗ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ 7 ಲಕ್ಷಕ್ಕೂ ಹೆಚ್ಚು ಮತದಾರರಿದ್ದಾರೆ. ಹಾಗಾಗಿ ಇಲ್ಲಿನ ಜಾತಿ ಲೆಕ್ಕಾಚಾರ ಕೂಡ ಗೆಲುವಿನ ದಾರಿ ಸುಗಮ ಮಾಡಬಹುದು. ನನಗೆ ಒಂದು ಅವಕಾಶ ಕೊಡಿ. ನಿಮ್ಮ ಋಣವನ್ನ ನಿಮ್ಮ ಸೇವಕನಾಗಿ, ನಿಮ್ಮ ಮನೆ ಮಗನಾಗಿ ನಾನು ಕೆಲಸ ಮಾಡ್ತೇನೆ. ಬೆಂಗಳೂರು ಗ್ರಾಮಾಂತರ ಜಾತಿ ಲೆಕ್ಕಾಚಾರ. ಒಕ್ಕಲಿಗ 7 ಲಕ್ಷಕ್ಕೂ ಅಧಿಕ, ದಲಿತ 3.5 ಲಕ್ಷ, ಮುಸ್ಲಿಂ 2 ಲಕ್ಷ, ಲಿಂಗಾಯತರು 1.5 ಲಕ್ಷ. ಕಳೆದ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ಆಧಾರದಲ್ಲಿ ಚನ್ನಪಟ್ಟಣ ಹೊರತುಪಡಿಸಿ ರಾಮನಗರ ಜಿಲ್ಲೆಯ 4 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಪ್ರಮುಖ ಪಕ್ಷಗಳಾಗಿವೆ. ಚನ್ನಪಟ್ಟಣದಲ್ಲಿ ಜೆಡಿಎಸ್ ಬಿಜೆಪಿ ಪ್ರಮುಖ ಪಕ್ಷಗಳಾಗಿವೆ. ಆರ್ಆರ್ ನಗರ, ಬೆಂಗಳೂರು ದಕ್ಷಿಣ, ಆನೇಕಲ್ನಲ್ಲಿ ಬಿಜೆಪಿ ಕಾಂಗ್ರೆಸ್ ಪ್ರಮುಖ ಪಕ್ಷಗಳಾಗಿವೆ. ಹಾಗಾಗಿ ಈ ಎಲ್ಲ ಲೆಕ್ಕಾಚಾರಗಳನ್ನು ನೋಡಿಕೊಂಡು ಅಳೆದು ತೂಗಿ ರಣತಂತ್ರ ಹೆಣೆಯಲು ಬಿಜೆಪಿ ಚಾಣಕ್ಯ ಅಮಿತ್ ಶಾ ಮುಂದಾಗಿದ್ದಾರೆ. ಡಿಕೆ ಸುರೇಶ್ ಹಾಗೂ ಮಂಜುನಾಥ್ ಅವರ ನಡುವಿನ ಈ ಯುದ್ಧದಲ್ಲಿ ಗೆಲ್ಲೋದು ಯಾರು ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಖಂಡಿತ ನಾನು ನಿಮ್ಮ ಮುಖಾಂತರ ಆಹ್ವಾನ ಮಾಡ್ತಾ ಇದ್ದೇನೆ. ಅವರ ಕುಟುಂಬದ ಸದಸ್ಯರೇ ಅವ್ರ ಪಕ್ಷ ಸರಿ ಇಲ್ಲ ಅಂತ ಹೇಳಿ ಬೇರೆ ಪಕ್ಷಕ್ಕೆ ಚುನಾವಣೆ ಅಡಿ ನಿಲ್ತಾ ಇರೋದ್ರಿಂದ ನಿಮಗೆ ನಾನು ಸ್ವಾಗತ ಮಾಡ್ತೀನಿ. ನಾನು ನಿಮ್ಮ ಜಿಲ್ಲೆಯ ಮಗ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮಗ. ನನ್ನ ಜೊತೆ ನೀನು ಕೈ ಜೋಡಿಸಿ ಈ ಜಿಲ್ಲೆಯ ಅಭಿವೃದ್ಧಿಗೆ, ಈ ತಾಲೂಕಿನ ಅಭಿವೃದ್ಧಿಗಳಿಗೆ, ನಮ್ಮ ರೈತರ ಅಭಿವೃದ್ಧಿಗೆ, ಯುವ ಜನತೆಯ ಅಭಿವೃದ್ಧಿಗೆ ನೀವೆಲ್ಲರೂ ಬಂದು ಪಕ್ಷ ಭೇದ ಮರೆತು ಪಕ್ಷವನ್ನು ಬಿಟ್ಟು ಬರಬೇಕು. ನಾನು ನಿಮ್ಮ ಜೊತೆ ಕೈ ಜೋಡಿಸಿ ಕೆಲಸ ಮಾಡಲಿಕ್ಕೆ, ನಿಮ್ಮ ಸಹೋದರನಾಗಿ ಕೆಲಸ ಮಾಡಲಿಕ್ಕೆ, ನಿಮ್ಮ ಮನೆ ಮಗನಾಗಿ ಕೆಲಸ ಮಾಡಲಿಕ್ಕೆ ನಾನು ಸಿದ್ಧನಿದ್ದೇನೆ, ಬನ್ನಿ ಅಂತೇಳಿ ಮುಕ್ತವಾಗಿ ನಾನು ಅವರನ್ನ ಬಹಳ ತುಂಬು ಹೃದಯದಿಂದ ಸ್ವಾಗತ ಮಾಡ್ತೀನಿ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಡಾಕ್ಟರ್ ಮಂಜುನಾಥ್ ಅವರು ಮೈತ್ರಿ ಅಭ್ಯರ್ಥಿ ಆಗಿರೋದ್ರಿಂದ ಕಾಂಗ್ರೆಸ್ ಇವರನ್ನ ಅಷ್ಟು ಗಂಭೀರವಾಗಿ ತೆಗೆದುಕೊಂಡಂತಿಲ್ಲ. ಕೆಲ ಕಾಂಗ್ರೆಸ್ ನಾಯಕರು ಮಾಡ್ತಾ ಇರುವ ವಾಗ್ದಾಳಿ ಮೈತ್ರಿ ಪಕ್ಷಗಳಿಗೆ ಲಾಭ ತಂದುಕೊಡುವಂತಿದೆ. ಆ ಬಗ್ಗೆ ಡೀಟೇಲ್ಸ್ ನಿಮ್ಮ ಮುಂದೆ. ಡಾಕ್ಟರ್ ವಿರುದ್ಧ ಕೈ ನಾಯಕರ ವಾಗ್ದಾಳಿ. ಕೈ ನಾಯಕರ ಮಾತುಗಳೇ ಕಂಟಕವಾಗಲಿದ್ಯಾ? ಕೈ ವಾಗ್ದಾಳಿಯೇ ಬಿಜೆಪಿ ಜೆಡಿಎಸ್ಗೆ ಅಸ್ತ್ರವಾಗಲಿದ್ಯಾ? ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಡಾಕ್ಟರ್ ಮಂಜುನಾಥ್ ಅವರನ್ನ ಮೈತ್ರಿ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಿದ ಮೇಲೆ ಕಾಂಗ್ರೆಸ್ ನಾಯಕರು ವ್ಯಂಗ್ಯವಾಡಲು ಶುರು ಮಾಡಿದ್ದಾರೆ. ಸಿಎನ್ ಮಂಜುನಾಥ್ ರಾಜಕೀಯ ಪ್ರವೇಶದ ಬಗ್ಗೆ ಮಾಗಡಿ ಶಾಸಕ ಬಾಲಕೃಷ್ಣ ವ್ಯಂಗ್ಯ ಮಾಡಿ ಬಿಜೆಪಿ ಹಾಗೂ ಜೆಡಿಎಸ್ ಕೈಗೆ ಅಸ್ತ್ರ ಕೊಟ್ಟಿದ್ದಾರೆ.
ರಾಜಕೀಯ ಮಾಡಲು ಎಲ್ರಿಗೂ ತೆವಲು. 28 ಲಕ್ಷ ಮತದಾರನ ನಾಡಿ ಮಿಡಿತ ಅರಿಯಲು 20 ವರ್ಷ ಬೇಕು. ಜನರ ಸಮಸ್ಯೆ ಅರಿಯಲು ಡಾಕ್ಟರಿಂದ ಸಾಧ್ಯನಾ? ರಾಜಕಾರಣ ಮುಳ್ಳಿನ ಹಾಸಿಗೆ. ವೈಟ್ ಕಾಲರ್ ಪೀಪಲ್ಸ್ ಕಾಂಟ್ ಡೂ ಪಾಲಿಟಿಕ್ಸ್ ಅಂತ ವಾಗ್ದಾಳಿ ಮಾಡಿದ್ದಾರೆ. ಡಾಕ್ಟರ್ ಕೆಲಸ ಮಾಡೋರು ಡಾಕ್ಟರ್ ಕೆಲಸ ಮಾಡಬೇಕು, ರಾಜಕಾರಣ ಮಾಡೋರು ರಾಜಕಾರಣ ಮಾಡಬೇಕು, ಅಭಿವೃದ್ಧಿ ಮಾಡೋರು ಅಭಿವೃದ್ಧಿ ಮಾಡಬೇಕು. ಎಲ್ಲರೂ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ. ಇಂಜಿನಿಯರ್ ಡಾಕ್ಟರ್ ಕೆಲಸ ಮಾಡೋಕ್ಕಾಯ್ತದ? ಡಾಕ್ಟರ್ ಇಂಜಿನಿಯರ್ ಕೆಲಸ ಮಾಡೋಕ್ಕಾಯ್ತದ? ಡಾಕ್ಟರ್ ಕೆಲಸ ನಾನು ಮಾಡೋಕ್ಕಾಯ್ತದ? ನಾನು ಮಾಡೋದು ರಾಜಕಾರಣ. ನಾನು ಬೆಳಿಗ್ಗೆ ಎದ್ರೆ ಸಮಸ್ಯೆ ಕೇಳಕ್ಕೆ ಬಂದಿರೋದು ನಾನು. ನನ್ನ ಕೆಲಸ ನಾನು ಮಾಡ್ತೀನಿ. ನೀವು ಸ್ಥಳೀಯವಾಗಿ ಜನಗಳ ಕೈ ಸಿಗ್ತೀರಾ? ಎಲ್ಲಿ ಸಿಗ್ತೀರಾ ನೀವು? ಸುಮ್ಮನೆ ಹೈಫೈ ಟಾಟಾ ಬೈ ರಾಜಕಾರಣಿ ಆಗ್ಬೋದು. ಅವರು ಬೇಸ್ ಲೆವೆಲ್ಗೆ ಇಳಿದು ನಮ್ಮ MP ಥರ ಸಮಸ್ಯೆನ ಅರ್ಥ ಮಾಡಿಕೊಂಡು ಸಮಸ್ಯೆಗೆ ಪರಿಹಾರ ಕೊಡ್ತಕ್ಕಂಥ ಅಭ್ಯರ್ಥಿ ಅಲ್ಲವೇ ಅಲ್ಲ. ಅದನ್ನು ಗಂಟಾಘೋಷವಾಗಿ ಹೇಳ್ಬೇಕಾದ್ರೆ ಹೇಳ್ತೀನಿ. ಅವರು ಆ್ಯಸ್ ಎ ಡಾಕ್ಟರ್, ಅವರು ಅಡ್ಮಿನಿಸ್ಟ್ರೇಟರ್, ಆ್ಯಸ್ ಎ ಜಯದೇವ ಅಡ್ಮಿನಿಸ್ಟ್ರೇಟರ್ ಅವರು ಸಕ್ಸಸ್ ಆಗಿರ್ಬೋದು. ಬಟ್ ಅದು ಲಿಮಿಟೆಡ್ ಏರಿಯಾ. ಇದು ಹಂಗಲ್ಲ. ಇಟ್ ಇಸ್ ಎ ವಾಸ್ಟ್ ಏರಿಯಾ. 8 ಕ್ಷೇತ್ರ, 3 ಕ್ಷೇತ್ರ, 28 ಲಕ್ಷ ಮತದಾರರ 28 ಲಕ್ಷದ ಮತದಾರರ ನಾಡಿ ಮಿಡಿತವನ್ನು ಅರ್ಥಕೊಂಡಿರ್ತಕ್ಕಂಥ ಏಕೈಕ ಅಭ್ಯರ್ಥಿ ಅಂದರೆ ಅದು DK ಸುರೇಶ್ ಅವರು. ಈ ನಾಡಿ ಮಿಡಿತನ ಅವ್ರು ಅರ್ಥ ಮಾಡ್ಕೋಬೇಕು ಅಂದರೆ ಅವ್ರಿಗೆ 20 ವರ್ಷ ಬೇಕು. ರಾಜಕಾರಣ ಮಾಡೋಕ್ಕೆ ಎಲ್ರಿಗೂ ತೇವಲು, ಎಲ್ರಿಗೂ ಆಸೆ. ನಾನೇನೋ ಆಗ್ಬಿಡ್ಬೇಕು, ನಾನೇನೋ ರಾಜಕಾರಣದಲ್ಲಿ ಆಗ್ಬಿಡ್ಬೇಕು. ರಾಜಕಾರಣ ಅದು ಮುಳ್ಳಿನ ಹಾಸಿಗೆ. ಸೊ ವೈಟ್ ಕಾಲರ್ ಪೀಪಲ್ಸ್ ಕಾಂಟ್ ಡೂ ಪೊಲಿಟಿಕ್ಸ್. ಪೊಲಿಟಿಷಿಯನ್ಸ್ ನಮ್ಮ ಥರ ಕೇಸ್ ಏನೋ ಹಳೆ ಬಟ್ಟೆ ಹಾಕೊಂಡು ಬೀದಿಲಿ ನಿಂತ್ಕೊಂಡು ಜನಗಳ ಜೊತೆ ಸೇರ್ಕೊಂಡಾಗಲೇ ರಾಜಕಾರಣ ಮಾಡ್ಲಿಕ್ಕೆ ಸಾಧ್ಯ. ಕೇಳಿದ್ರಲ್ಲ, ಈ ರೀತಿ ಕಾಂಗ್ರೆಸ್ ನಾಯಕರು ಚುನಾವಣೆ ಹೊತ್ತಲ್ಲಿ ಆಡುವ ಮಾತುಗಳನ್ನೇ ಬಿಜೆಪಿ ಹಾಗೂ ಜೆಡಿಎಸ್ ಅಸ್ತ್ರವನ್ನಾಗಿ ಮಾಡಿಕೊಳ್ಳಬಹುದು ಎನ್ನಲಾಗ್ತಿದೆ. ಇವುಗಳನ್ನೆಲ್ಲ ಬಳಕೆ ಮಾಡಿಕೊಂಡು ಅಮಿತ್ ಶಾ ಗ್ರೌಂಡ್ ಲೆವೆಲ್ನಲ್ಲಿ ರಣತಂತ್ರ ಹೆಣಿಬಹುದು ಎನ್ನಲಾಗ್ತಿದೆ. ಇನ್ನು DK ಸುರೇಶ್ ಅವರ ವಿರುದ್ಧ ಬಿಜೆಪಿ ಮಾಜಿ ಸಚಿವ CP ಯೋಗೇಶ್ವರ್ ಅವರು ಕೂಡ ವಾಗ್ದಾಳಿ ಮಾಡಿದ್ದಾರೆ. 5 ವರ್ಷದ ಹಿಂದೆ ನಾನು ಸ್ಪರ್ಧೆ ಮಾಡಿದ್ರೆ ಸುರೇಶ್ ಗೆಲ್ತಿರ್ಲಿಲ್ಲ. ಹಾಗಾಗಿ ಈ ಬಾರಿ ಬುಡ ಸಮೇತ ತೆಗಿಬೇಕು ಅಂತ ಮಂಜುನಾಥ್ರನ್ನ ತಂದಿದ್ದೀವಿ ಎಂದಿದ್ದಾರೆ. ಹೌದು, ನಾನು ಹಿಂದೆ 5 ವರ್ಷದಿಂದ ಸ್ಪರ್ಧೆ ಮಾಡಿದರೆ ಸುರೇಶ್ ಇರ್ತಿರ್ಲಿಲ್ಲ. 5 ವರ್ಷದ ಅನುಕೂಲ ಮಾಡಿಕೊಟ್ಟಿದ್ವಿ. ಅದಕ್ಕೆ ಈ ಸಾರಿ ಬುಡಸೇತ ತೆಗಿಬೇಕು ಅಂತ ಡಾಕ್ಟರ್ ಮಂಜುನಾಥ್ ಅವರನ್ನು ತಂದಿದ್ದೀವಿ ಅಷ್ಟೇ. DK ಬ್ರದರ್ಸ್ ವಿರುದ್ಧ ಕಮಲ ಕಲಿಗಳ ವಾಗ್ದಾಳಿ. ಕೈ ನಾಯಕರ ಹೇಳಿಕೆಗಳಿಗೆ ಬಿಜೆಪಿ ನಾಯಕರ ಟಾಂಗ್. DK ಸುರೇಶ್ ವಿರುದ್ಧ ಡಾಕ್ಟರ್ ಮಂಜುನಾಥ್ ಅವರು ಸ್ಪರ್ಧೆ ಮಾಡ್ತಿರೋದ್ರಿಂದ ಕಾಂಗ್ರೆಸ್ ನಾಯಕರು ಪದೇ ಪದೇ ವಾಗ್ದಾಳಿ ಮಾಡ್ತಿದ್ದಾರೆ. ಅದಕ್ಕೆ ಬಿಜೆಪಿ ನಾಯಕರು ಟಕ್ಕರ್ ಕೊಟ್ಟಿದ್ದಾರೆ. ವೈಟ್ ಕಾಲರ್ ಪೀಪಲ್ ಕಾಂಟ್ ಡೂ ಪಾಲಿಟಿಕ್ಸ್ ಎಂದ ಮಾಗಡಿ ಶಾಸಕ ಬಾಲಕೃಷ್ಣ ಅವರಿಗೆ ಬಿಜೆಪಿ ಶಾಸಕ ಮುನಿರತ್ನ ಅವರು ಟಕ್ಕರ್ ಕೊಟ್ಟಿದ್ದಾರೆ. ಮಾಗಡಿ MLA ಮಾತಾಡ್ತಾರೆ, ವೈಟ್ ಕಾಲರ್, ಡಾಕ್ಟರ್ ವೈಟ್ ಕಾಲರ್. ಇವರು ವೈಟ್ ಕಾಲರ? ಒಂದಾದ್ರೂ ಒಳ್ಳೆ ಕೆಲಸ ಮಾಡೋರ? ನೋಡಿ ಬೆಳಗ್ಗೆ ಎದ್ರೆ ರೆಡ್ ಕಾಲರ್ ತಾನೆ, ಬರೀ ರೆಡ್ ಕಾಲರೇ. ಬಡವರ ರಕ್ತ, ಬಡವರ ಜಮೀನು, ಬಡವರ ಭೂಮಿ, ಅವರ ಕಣ್ಣೀರು, ಆ ಕಣ್ಣೀರನ್ನ ರಕ್ತದ ಕಣ್ಣೀರು ತಾನೆ ಅದು ರೆಡ್ ತಾನೆ. ವೈಟ್ ಕಲರ್ ಒಳ್ಳೆದ, ರೆಡ್ ಕಲರ್ ಒಳ್ಳೆದ? ಅಷ್ಟೇ ಅಲ್ಲ, ಶಾಸಕ ಇಕ್ಬಾಲ್ ಹುಸೇನ್ ವಿರುದ್ಧ ಮುನಿರತ್ನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಾಪ ಅಮಾಯಕಂತಂದು ಪಾಪ ಯಾಕೆ ನೀವೆಲ್ಲ ಪಾಪ ಇದು ಮಾಡ್ತಾ ಇದ್ದೀರಿ? ಹಂಗಲ್ಲಿ ನಿಮ್ಮಲ್ಲಿ ಶಕ್ತಿ ಇಲ್ಲ, ಹರಕೆ ಕುರಿ ಪಾಪ ಮಾಡ್ತಾ ಇದ್ದಾರೆ. ಪಾಪ ಅವ್ರಿಗೇನು ಗೊತ್ತು ರಾಜಕಾರಣ? ಪಾಪ ಒಟ್ಟಲ್ಲಿ ನಿಮ್ಮ ಕುಟುಂಬದವ್ರು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತ ಅರ್ಥನಾ? ಅಥವಾ ನಿಮ್ಮಲ್ಲಿ ಶಕ್ತಿ ಇಲ್ಲ ಅಂತನಾ? DK ಸುರೇಶ್ಗೆ ಸರಿಸಾಟಿ ಯಾರು ನಿಮ್ಮಲ್ಲಿ ಇಲ್ಲ ಅಂತ ಅರ್ಥ. ಒಂದು ಲೋಕಸಭಾ ಸ್ಥಾನಕ್ಕೆ ಸ್ಪರ್ಧೆ ಮಾಡಿರೋಂಥ ಒಂದು ವ್ಯಕ್ತಿಗೆ ಇವ್ರು ಹೇಳೋ ಪದ ಏನು? ಬಕ್ರಾ ಅಂದರೆ ಕುರಿ. ಬಕ್ರಾ ಅಂದರೆ ಏನು? ಅಂದರೆ ಇವರು ಬಕ್ರಾ, ಇವರು ಕಡಿದು ಬಿಡ್ತಾರಾ? ಏನಾದ್ರ ಅರ್ಥ? ಇದೇ ತಾನೆ ಮಾತಾಡ್ಬೋದ ಅಂತ ಮಾತುಗಳು? ಚುನಾವಣೆ ಅಂದಮೇಲೆ ಎದುರಾಳಿಗಳ ಮೇಲೆ ವಾಗ್ದಾಳಿ ಮಾಡುವುದು ಸಾಮಾನ್ಯ. ಆದರೆ ಎಲ್ಲವೂ ಒಂದು ಹಂತದಲ್ಲಿದ್ರೆ ಎಲ್ಲವೂ ಸರಿಯಾಗಿರುತ್ತೆ. ಆದರೆ ಕೆಲ ನಾಯಕರು ಮಾತಿನ ಭರದಲ್ಲಿ ಏನೇನೋ ಮಾತನಾಡ್ತಾರೆ. ಅಂತಹ ಮಾತುಗಳು ಚುನಾವಣೆ ಮೇಲೆ ಪರಿಣಾಮ ಬೀರುವುದು ಸಾಮಾನ್ಯ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ನಾಯಕರ ಮಾತುಗಳು ಬಿಜೆಪಿ ಹಾಗೂ ಜೆಡಿಎಸ್ಗೆ ಲಾಭ ತಂದುಕೊಡುವ ಎಲ್ಲ ಗುಣಲಕ್ಷಣಗಳು ಗೋಚರಿಸುತ್ತಿವೆ. DK ಬ್ರದರ್ಸ್ನ ಸೋಲಿಸಬೇಕು ಅಂತ ಪಣ ತೊಟ್ಟಿರುವ HDK ಅಮಿತ್ ಶಾ ಅವರನ್ನೇ ಅಖಾಡಕ್ಕೆ ಇಳಿಸೋಕೆ ಮುಂದಾಗಿದ್ದಾರೆ. HDK ಇಷ್ಟರ ಮಟ್ಟಿಗೆ ಸೇಡಿಗೆ ಬಿದ್ದಿದ್ದಾದ್ರೂ ಯಾಕೆ? ಇದರ ಹಿಂದಿನ ಕಹಾನಿಯಾದ್ರೂ ಏನು? ಬನ್ನಿ ಡೀಟೇಲ್ಸ್ ಆಗಿ ನೋಡೋಣ. ಪುತ್ರನ ಸೋಲಿಗೆ ಸೇಡು ತೀರಿಸಿಕೊಳ್ಳಲು HDK ಕಾತರ. NDAಗೆ ಟಾಂಗ್ ಕೊಡಲು DK ಬ್ರದರ್ಸ್ ತವಕ. ಒಂದು ಕಡೆಯಲ್ಲಿ 4ನೇ ಬಾರಿ ಗೆಲುವಿನ ಕನಸು ಕಾಣ್ತಾ ಇರುವ ಉಪಮುಖ್ಯಮಂತ್ರಿ ಸಹೋದರ DK ಸುರೇಶ್, ಮತ್ತೊಂದು ಕಡೆ ಹೊಸದಾಗಿ ರಾಜಕೀಯಕ್ಕೆ ಪ್ರವೇಶಿಸಿರುವ ಡಾಕ್ಟರ್ ಮಂಜುನಾಥ್. ಇಬ್ಬರು ದಿಗ್ಗಜರ ಸ್ಪರ್ಧೆಯೊಂದಿಗೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಹೈ ವೋಲ್ಟೇಜ್ ಅಖಾಡವಾಗಿ ಬದಲಾಗಿದೆ ಅನ್ನೋದ್ರಲ್ಲಿ ಅನುಮಾನವೇ ಬೇಡ.
ಇದೆಲ್ಲದರ ನಡುವೆ ಗ್ರಾಮಾಂತರದಲ್ಲಿ ಡಿಕೆ ಸುರೇಶ್ ಸೋಲಿಸೋದಕ್ಕೆ ಎಚ್ಡಿಕೆ ಎಂಟ್ರಿ ಆಗಿರುವುದು ಅಖಾಡ ಧಗಧಗಿಸುವಂತೆ ಮಾಡಿದೆ. ಜೊತೆಯಲ್ಲಿ ದಿಲ್ಲಿ ಹೋಗಿದ್ದಾಗ ನೀವು ಬಂದು ಪ್ರಚಾರ ಮಾಡಿ ರಣತಂತ್ರ ಮಾಡಬೇಕು ಅಂತ ಅಮಿತ್ ಶಾ ಅವರಿಗೆ ಹೇಳಿರೋದು, ಅವರು ಒಪ್ಪಿಕೊಂಡಿರೋದು ನೋಡಿದ್ರೆ ಎಚ್ಡಿಕೆಗೆ ಈ ವಿಚಾರದಲ್ಲಿ ಆಸಕ್ತಿ ಯಾಕೆ ಅನ್ನೋ ಪ್ರಶ್ನೆ ಮೂಡಬಹುದು. ಅದಕ್ಕೆ ಉತ್ತರವೇ ಡಿಕೆ ಬ್ರದರ್ಸ್ ಮೇಲಿರುವ ಆ ಸೇಡು. ಮಾಜಿ ಸಿಎಂ ಕುಮಾರಸ್ವಾಮಿ ಹಾಗೂ ಡಿಕೆ ಶಿವಕುಮಾರ್ ಇಬ್ಬರು ರಾಜ್ಯದಲ್ಲಿ ಒಕ್ಕಲಿಗ ನಾಯಕತ್ವದ ಪಟ್ಟಕ್ಕಾಗಿ ಹೋರಾಡ್ತಿರುವ ನಾಯಕರಾಗಿದ್ದಾರೆ. ಹಾಗಾಗಿಯೇ ಈ ಕ್ಷೇತ್ರ ಈ ಇಬ್ಬರ ನಡುವೆ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಎಚ್ಡಿಕೆ ಪುತ್ರ ನಿಖಿಲ್ಗೆ ಮಂಡ್ಯ ರಣಕಣ ಸೋಲುಣಿಸಿತು. ನಂತರ ರಾಮನಗರ ವಿಧಾನಸಭಾ ಚುನಾವಣೆಯಲ್ಲಿ ನಿಖಿಲ್ ಸ್ಪರ್ಧೆ ಮಾಡಿದ್ರು. ಆದರೆ ಆ ಚುನಾವಣೆಯಲ್ಲಿ ನಿಖಿಲ್ ಸೋಲು ಕಾಣಬೇಕಾಯಿತು. ಆ ಸೋಲಿಗೆ ಕಾರಣ ಡಿಕೆ ಬ್ರದರ್ಸ್ ಅನ್ನೋದು ಎಚ್ಡಿಕೆ ವಾದ. ಹಾಗಾಗಿ ಡಿಕೆ ಸುರೇಶ್ ವಿರುದ್ಧ ಸೇಡಿಗೆ ನಿಂತಿದ್ದಾರೆ ಎಚ್ಡಿಕೆ. ಇನ್ನು ಇದೇ ಕ್ಷೇತ್ರದಲ್ಲಿ ಗೆದ್ದು ಎನ್ಡಿಎ ಮೈತ್ರಿಕೂಟಕ್ಕೆ ಟಾಂಗ್ ನೀಡುವ ಮೂಲಕ ತನ್ನ ರಾಜಕೀಯ ಶಕ್ತಿ ಹೆಚ್ಚಿಸಿಕೊಳ್ಳುವ ತವಕ ಡಿಕೆ ಬ್ರದರ್ಸ್ ಅವರದ್ದಾಗಿದೆ. ಹೀಗಾಗಿ ಗ್ರಾಮಾಂತರದಲ್ಲಿ ಚುನಾವಣಾ ಕಾವು ಹೆಚ್ಚಾಗ್ತಾನೇ ಇದೆ. ಈ ಪ್ರತಿಷ್ಠೆಯ ಸಮರದಲ್ಲಿ ಗೆಲ್ಲೋರು ಯಾರು ಅನ್ನೋದು ಜೂನ್ 4ನೇ ತಾರೀಕು ಗೊತ್ತಾಗುತ್ತೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನಪಲ್ಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.